ಸೊ ಆದಿಚುಂಚನಗಿರಿ ಎಲ್ಲ ತಿರುಗಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡೆ ಗಾಡಿಗೆ. ಸೊ ಗಾಡೀಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಬೆಳ್ಳೂರು ಕಡೆಗೆ ಹೋಗೋದು ಬೇಡ, ಸೊ ಹೈವೇಯಿಂದ ಒಂದ್ಸತಿ ತಿರುಗಾಡ್ಕೊಂಡು ಹೋಗೋಣ, ಇನ್ನೂ ಟೈಮ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ. ಈ ಒಂದು ರೋಡು ನಮಗೆ ಹೈವೇಗೆ ಕನೆಕ್ಟ್ ಆಗುತ್ತೆ. ಸೊ ನಾಗಮಂಗಲಕ್ಕೆ ಸ್ಟ್ರೇಟು, ಬೆಂಗಳೂರಿಗೆ ಲೆಫ್ಟ್, ಹಾಸನಕ್ಕೆ ರೈಟಲ್ಲಿ ಹೋಗಬೇಕು. ಸೊ ಆ ಬೋರ್ಡ್ನ ನೋಡಿಕೊಂಡು ಮುಂದೆ ಅದನ್ನ ಮಾತಾಡ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಸಕ್ಕತ್ತಾಗಿರುವಂಥ ಪ್ರಕೃತಿ ವಾತಾವರಣ ಇದೆ ಅಂತ ಹೇಳ್ಬಿಟ್ಟು. ನನಗೆ ಮೊದಲಿಂದನೂ ಬಸ್ಸಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಂತ ಅಂದರೂ ಕೂಡ ಸೊ ನಾನು ಯಾವಾಗಲೂ ಮುಂದೆ ಹೋಗ್ಬಿಟ್ಟು ಕೂತ್ಕೊಳ್ತಾ ಇದ್ದೆ. ಸೊ ಡ್ರೈವರ್ ಸೀಟ್ ಇರುತ್ತಲ್ಲ, ಅದ್ರ ಪಕ್ಕದಲ್ಲಿ ಒಂದು ಸೀಟ್ ಇರುತ್ತಲ್ಲ, ಅಡ್ಡ ಸೀಟು, ಆ ಜಾಗದಲ್ಲಿ ಕೂತ್ಕೊಂಡು ಯಾವಾಗಲೂ ನಾನು ರೋಡ್ಗಳನ್ನ ನೋಡ್ಕೊಳ್ತಾ ಇದ್ದೆ, ಪ್ರಕೃತಿ ವಾತಾವರಣ ನಾನು ಒಂದು ಅನುಭವಿಸ್ತಾ ಇದ್ದೆ. ನಾನು ಚಿಕ್ಕವನಿದ್ದಾಗ್ಲಿಂದನೂ ಅದೇ ತರ ಮಾಡ್ತೀನಿ. ನಮ್ಮ ಅಜ್ಜಿಯವರು ಆಕ್ಚುಲಿ ಹಳ್ಳಿ ಕಡೆ ಇರೋದ್ರಿಂದ ನಾನು ಯಾವಾಗಲೂ ಮುಂದೆ ಕಡೆ ಕೂತ್ಕೊಂಡು ಆ ಬೆಟ್ಟ ಗುಡ್ಡಗಳ ನಡುವೆ ಬಸ್ ಓಡಾಡೋದೇ ಜಾಸ್ತಿ ನೋಡ್ತಾ ಇದ್ದಿದ್ದು. ಸೊ ಹಾಗಾಗಿ ಈ ತರ ವಾತಾವರಣ ನನಗೆ ಸಖತ್ ಇಷ್ಟ ಮೊದಲಿಂದಾನು. ಸೊ ಅದಕ್ಕೆ ಆರಾಮಾಗಿ ನಾನು ಈ ಕಡೆ ನಮ್ಮ ಅತ್ತೆ ಮನೆಗೆ ಬಂದಾಗ ನಮ್ಮ ಮಾವ ಅವ್ರದ್ದು ಎಕ್ಸೆಲ್ ಎತ್ಕೊಂಡು ತಿರುಗಾಡ್ತಾನೆ ಇರ್ತೀವಿ. ಮನೇಲೇ ಇರಲ್ಲ ನಾವು ಜಾಸ್ತಿ ಹೊತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಹಾಕಕ್ಕಂತ ಬಂದ್ರೆ ಇಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು. ಏನಪ್ಪಾ ಅಂತಂದ್ರೆ ನಮ್ ಗಾಡಿ, ನಮ್ಮ ಎಕ್ಸೆಲ್ ಪಂಚರ್ ಆಗಿತ್ತು. ಸೊ ಪಂಚರ್ ಆಗಿದ್ದು ಅಂದ್ಕೊಂಡು ನಾನು ಹೋಗಿ ತೋರಿಸಿದ್ರೆ ಆಕ್ಚುಲಿ ಪಂಚರ್ ಆಗಿರಲಿಲ್ಲ, ಪೂರ್ತಿ ಟ್ಯೂಬೇ ಹೋಗ್ಬಿಟ್ಟಿತ್ತು. ಸೊ ಹೊಸ ಟ್ಯೂಬನ್ನ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಹೊರಟು ಬಂದ್ವಿ. ಸೊ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ನನ್ನ ವ್ಲಾಗ್ಗಳು ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ನೀವು ಏನಾದರೂ ನನ್ನ ಐಡಿನ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ.